Hello guys, as you already know that I have discussed about auxiliary verb be. In this video I am going to discuss about auxiliary verb have. Auxiliary verb have forming tenses means auxiliary verb have ಯಾವ ಕಾಲಗಳನ್ನು ರೂಪುಗೊಳಿಸುತ್ತದೆ ಅಂತ ನೋಡೋಣ. Okay, let us see first one. Auxiliary verb in present simple. Present simple ಅಲ್ಲಿ ಏನಾಗುತ್ತೆ? I have, you have, he, she, it ಬಂದಾಗ ಇಲ್ಲಿ has ಆಗುತ್ತೆ. Okay, we have, they have. See here, auxiliary verb have helps us to form the present perfect tense. Okay, auxiliary verb have ಏನು ಸಹಾಯ ಮಾಡುತ್ತೆ ನಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ರೂಪುಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. Then what is the structure? Auxiliary verb have in present tense, okay, plus past participle of the main verb. See the example. I have been in Delhi for 1 week. See here, ಇಲ್ಲಿ have ಅನ್ನೋದು ಏನು ಹಾಗಾದ್ರೆ ಪ್ರೆಸೆಂಟ್ ಅಲ್ಲಿ ಇದೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ರೈಟ್? ದಿಸ್ ಈಸ್ ಆಕ್ಸಿಲರಿ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಬೀನ್ ಅನ್ನೋದೇನಿದು ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ರೈಟ್? ಬೀನ್ ಅನ್ನೋದೇನಿದು ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ರೈಟ್? ವಾಟ್ ಯು ಮೀನ್ ಬೈ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್? See here, past participle of the main verb is also known as V3. Okay, so forms of verbs ನಿಮಗೆ ಆಲ್ರೆಡಿ ಹೇಳಿದಿನಲ್ಲ. ಬೇಸ್ ವರ್ಬ್ ಆರ್ ಮೇನ್ ವರ್ಬ್ is also known as V1. ಇದು ಕ್ರಿಯೆಯ ಮೊದಲನೇ ರೂಪ. ಪಾಸ್ಟ್ ಸಿಂಪಲ್ is also known as V2. ಇದು ಕ್ರಿಯೆಯ ಎರಡನೇ ರೂಪ. ಓಕೆ, ಇದು ಹಿಂದಿನ ಘಟನೆ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ is also verb form. It expresses past action. ಓಕೆ, ಇದು ಕೂಡ ಹಿಂದೆ ನಡೆದಿರುವ ಘಟನೆಯ ಬಗ್ಗೆ ತಿಳಿಸಿಕೊಡುತ್ತೆ, ಕಂಪ್ಲೀಟೆಡ್ ಆಗಿರೋ ಆಕ್ಷನ್ ಬಗ್ಗೆ. ಯಾವುದು? ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಶಾರ್ಟ್ ಆಗಿ ಬರ್ದಿದ್ದೀನಿ PP ಅಂತ. ಓಕೆ, this past participle of the main verb is used to form perfect tense. ಇದು ಪರ್ಫೆಕ್ಟ್ ಟೆನ್ಸ್ ಅನ್ನ ಕ್ರಿಯೇಟ್ ರೂಪುಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಯಾವುದು? ಪಾಸ್ಟ್ ಪಾರ್ಟಿಸಿಪಲ್. ರಿಮೆಂಬರ್ ದಿಸ್. ಸಿ ಹಿಯರ್, ಇಲ್ಲಿ ಕ್ರಿಯೆಯ ಮೊದಲನೇ ರೂಪ ಆಮ್, ರೈಟ್? ಆಮ್ ಅಂದ್ರೆ ಇರುತ್ತೇನೆ. ನೆಕ್ಸ್ಟ್ ಆಮ್ ಇದ್ದದ್ದು V2 ಅಲ್ಲಿ ಏನಾಗುತ್ತೆ? ವಾಸ್, ಇದ್ದೆ. ಓಕೆ, ನೆಕ್ಸ್ಟ್ V3 ಫಾರ್ಮ್ ಅಲ್ಲಿ ವಾಸ್ ಇದ್ದದ್ದೇನಾಯ್ತು? ಬೀನ್ ಆಯ್ತು. ಇದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ಅಂತ ಹೇಳ್ತಾರೆ. ಓಕೆ, ಸಿ ಹಿಯರ್, ಐ ವಾಸ್ ಇನ್ ದಿಲ್ಲಿ ಮೀನ್ಸ್ ನಾನು ದೆಹಲಿಯಲ್ಲಿ ಇದ್ದೆ. ಯಾವಾಗ? ಹಿಂದೆ ಇದ್ದೆ, ಇವಾಗಿಲ್ಲ. ಆದ್ದರಿಂದ ದಟ್ ವಾಸ್ ಎ ಫಿನಿಶ್ಡ್ ಆಕ್ಷನ್. ಅದು ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟಿಲ್ಲ. ಆದ್ರೆ ಇಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಿದೀವಿ, ಹ್ಯಾವ್ ಬೀನ್, ರೈಟ್? ಐ ಹ್ಯಾವ್ ಬೀನ್ ಇನ್ ಡೆಲ್ಲಿ ಫಾರ್ 1 week. ನಾನು ದೆಹಲಿಯಲ್ಲಿ 1 ವಾರ ಇದ್ದೇನೆ. ಇದು ಕೂಡ ಫಿನಿಶ್ಡ್ ಆಕ್ಷನ್ ಆಗಿದ್ರೂ ಕೂಡ ವರ್ತಮಾನ ಕಾಲಕ್ಕೆ ಅನ್ವಯಿಸುತ್ತದೆ ಅಥವಾ ವರ್ತಮಾನ ಕಾಲಕ್ಕೂ ಕೂಡ ಪರಿಣಾಮ ಬೀರುತ್ತದೆ. ಹೇಗಂದ್ರೆ ದೆಹಲಿಯಲ್ಲಿ 1 ವಾರ ಇದ್ದು ಇವಾಗ ತಾನೇ ಜಸ್ಟ್ ಬಂದಿರಬಹುದು, ಅಥವಾ 1 ವಾರ ಆದ್ರೂ ಕೂಡ ದೆಹಲಿಯಲ್ಲೇ ಇರಬಹುದು ಅಂತ ಅರ್ಥ. ಓಕೆ, past action that is also relevant to the present. See the next example. He has completed his homework. Okay, see here, this is has. He, she, it ಬಂದಾಗ has ಬರುತ್ತೆ. ಇಲ್ಲಿ ಏನಾಯ್ತು? This is auxiliary verb, right? Completed. This is past participle of the main verb, right? ಹಾಗಾದ್ರೆ ಮೇನ್ ವರ್ಬ್ ಯಾವುದು? ಕಂಪ್ಲೀಟ್. ನೆಕ್ಸ್ಟ್ V2 ಫಾರ್ಮ್ ಅಲ್ಲಿ ಕಂಪ್ಲೀಟೆಡ್ ಆಗುತ್ತೆ. ಇನ್ ಪಾಸ್ಟ್ ಪಾರ್ಟಿಸಿಪಲ್ ಅದನ್ನೇ ಇಲ್ಲಿ ತಗೊಂಡಿದೀವಿ, ರೈಟ್? ಅವನು ಹೋಮ್ವರ್ಕ್ ಮಾಡಿ ಮುಗಿಸಿದ್ದಾನೆ. ಇಲ್ಲಿ ಹಿ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಅಷ್ಟೇ ಅಂದ್ರೆ ಅವ್ನು ಹೋಮ್ ವರ್ಕ್ ಯಾವಾಗ್ಲೂ ಮಾಡಿರ್ಬೋದು, ಯಾವಾಗ ಮಾಡಿದಾನಂತ ಗೊತ್ತಿಲ್ಲ. ದಟ್ ವಾಸ್ ಅ ಫಿನಿಶ್ಡ್ ಆಕ್ಷನ್. ಬಟ್ ಇಲ್ಲಿ ಏನಾಗುತ್ತೆ? ಹಿ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ಹೋಮ್ ವರ್ಕ್ ಮೀನ್ಸ್ ಇವಾಗ ತಾನೇ ಜಸ್ಟ್ ಮುಗಿದಿರೋ ಆಕ್ಷನ್, ಇವಾಗ ತಾನೇ ಜಸ್ಟ್ ಕಂಪ್ಲೀಟ್ ಆಗಿರೋ ಪಾಸ್ಟ್ ಆಕ್ಷನ್. ಅದು ವರ್ತಮಾನ ಕಾಲದ ಮೇಲೂ ಪರಿಣಾಮ ಬೀರುತ್ತದೆ. ಓಕೆ, ನೆಕ್ಸ್ಟ್, ವಿ ಹ್ಯಾವ್ ಗಾನ್ ಫಾರ್ ಅ ವಾಕ್. ಹ್ಯಾವ್ ಆಕ್ಸಿಲರಿ ವರ್ಬ್, ರೈಟ್? ಗಾನ್ ಏನಿದು? ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ರೈಟ್? ಇಲ್ಲಿದೆ ನೋಡಿ, ಗಾನ್. ಓಕೆ, ಹಿಯರ್ ಫಸ್ಟ್ ಫಾರ್ಮ್ ಯಾವ್ದು ಹಾಗಾದ್ರೆ? ಗಾನ್ ಇನ ಫಸ್ಟ್ ಫಾರ್ಮ್ ಗೋ ಆಗುತ್ತೆ, ಸೆಕೆಂಡ್ ಫಾರ್ಮ್ ವೆಂಟ್, ಥರ್ಡ್ ಫಾರ್ಮ್ ಗಾನ್. ಸಿ ಹಿಯರ್, ವಿ ವೆಂಟ್ ಫಾರ್ ಅ ವಾಕ್ ಮೀನ್ಸ್ ವಾಟ್? ನಾವು ವಾಕಿಂಗ್ ಗೆ ಹೋಗಿದ್ವಿ. ಓಕೆ, ದಟ್ ವಾಸ್ ಅ ಪಾಸ್ಟ್ ಆಕ್ಷನ್, ಮುಗಿದು ಹೋಗಿರುವ ಘಟನೆ ಆಗುತ್ತೆ. ಬಟ್ ವಿ ಹ್ಯಾವ್ ಗಾನ್ ಫಾರ್ ಅ ವಾಕ್ ಮೀನ್ಸ್ ಇವಾಗ ತಾನೇ ಜಸ್ಟ್ ವಾಕಿಂಗ್ ಗೆ ಹೋಗಿದ್ವಿ ಅಂತ ಅರ್ಥ. ಓಕೆ, ಪಾಸ್ಟ್ ಆಕ್ಷನ್ ಆಗಿದ್ರೂ ಕೂಡ ವರ್ತಮಾನ ಕಾಲದ ಮೇಲೆ ಪರಿಣಾಮ ಬೀರುತ್ತದೆ ಅಥವಾ ವರ್ತಮಾನ ಕಾಲಕ್ಕೂ ಅನ್ವಯಿಸುತ್ತದೆ. ನೆಕ್ಸ್ಟ್, ಆಕ್ಸಿಲರಿ ವರ್ಬ್ ಇನ್ ಪಾಸ್ಟ್ ಸಿಂಪಲ್. ಓಕೆ, ಏನಾಗುತ್ತೆ ಇಲ್ಲಿ ಪಾಸ್ಟ್ ಸಿಂಪಲ್ ಅಲ್ಲಿ? ಐ ಹ್ಯಾಡ್, ಯು ಹ್ಯಾಡ್, ಹಿ, ಶಿ, ಇಟ್ ಹ್ಯಾಡ್, ವಿ ಹ್ಯಾಡ್, ದೇ ಹ್ಯಾಡ್. ಸೊ ಆಲ್ ಗ್ರಾಮೆಟಿಕಲ್ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಇಲ್ಲಿ ಎಲ್ಲದಕ್ಕೂ ಕೂಡ ಹ್ಯಾಡ್ ಅನ್ನೇ ಯೂಸ್ ಮಾಡ್ತೀವಿ. ಓಕೆ, ಸಿ ಹಿಯರ್, ಸೊ ದ ಆಕ್ಸಿಲರಿ ವರ್ಬ್ ಹ್ಯಾವ್ helps us to form past perfect tense. ಓಕೆ, ಆಕ್ಸಿಲರಿ ವರ್ಬ್ ಹ್ಯಾವ್ ಎದಕ್ಕೆ ಯೂಸ್ ಆಗುತ್ತೆ? ಪಾಸ್ಟ್ ಸಿಂಪಲ್ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ರೂಪುಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, see here, what is the structure here?
auxiliary verb have in past. Okay, present ನೋಡಿದ್ವಿ ಆಲ್ರೆಡಿ, ಇವಾಗ past ಅನ್ನ ನೋಡ್ತಾ ಇದೀವಿ, ರೈಟ್? auxiliary verb have in past. past ಅಲ್ಲಿ ಏನಾಯ್ತು? ಇಲ್ಲಿ had ಆಯ್ತು, have ಇದ್ದಿದ್ದು, plus past participle of the main verb. Let us see the example. Okay, this is quite interesting. Before the guest arrived, we had cleaned the house. Okay, what is the meaning of this? ಅತಿಥಿಗಳು ಬರುವ ಮುಂಚೆ ನಾವು ಮನೆಯನ್ನ ಸ್ವಚ್ಛಗೊಳಿಸಿದ್ದೇವೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ವಿ ಹ್ಯಾಡ್ ಕ್ಲೀನ್ಡ್ ದ ಹೌಸ್. ಒಂದು ಆಕ್ಷನ್, ಪಾಸ್ಟ್ ಆಕ್ಷನ್ ಮುಗಿಯೋಕಿನ ಮುಂಚೆನೆ ಈ ಪಾಸ್ಟ್ ಆಕ್ಷನ್ ಕಂಪ್ಲೀಟ್ ಆಗಿದೆ. ಓಕೆ, ಅಂತಹ ಸಂದರ್ಭದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸಿ ಹಿಯರ್ ಕ್ಲೀನ್ಡ್, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ರೈಟ್? ಹಾಗಾದ್ರೆ ಮೇನ್ ವರ್ಬ್ ಯಾವ್ದಿಲ್ಲಿ? ಕ್ಲೀನ್. ಇಲ್ಲಿ V2 ಅಲ್ಲಿ ಕ್ಲೀನ್ಡ್ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ಆಲ್ಸೋ ಕ್ಲೀನ್ಡ್, ರೈಟ್? ದಿಸ್ ಇಸ್ ರೆಗ್ಯುಲರ್ ಆರ್ ಇರೆಗ್ಯುಲರ್? ದಿಸ್ ಇಸ್ ರೆಗ್ಯುಲರ್ ವರ್ಬ್, ರೈಟ್? ಯಾಕಂದ್ರೆ ಇಲ್ಲಿ ED ನ ಯೂಸ್ ಮಾಡಿದೀವಿ. ಐ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ರೆಗ್ಯುಲರ್ ವರ್ಬ್ಸ್. ಓಕೆ, ಯಾರು ನೋಡಿಲ್ಲ ಅಂದ್ರೆ ನೀವು ಚೆಕ್ ಮಾಡ್ಬೋದು, ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ನಿಮಗೆ ಕ್ಲಿಯರ್ ಆಗುತ್ತೆ. ಸಿ ಹಿಯರ್, ವೆನ್ ದ ಪೊಲೀಸ್ ಅರೈವ್ಡ್, ಪೊಲೀಸ್ ಯಾವಾಗ ಬಂದರೋ ಅಂದಾಗೆ ಎರಡು ಪಾಸ್ಟ್ ಆಕ್ಷನ್ ಇದಾವೆ ಇಲ್ಲಿ. ದ ಥೀಫ್ ಹ್ಯಾಡ್ ಎಸ್ಕೇಪ್ಡ್, ಕಳ್ಳ ಪರಾರಿಯಾಗಿದ್ದ. ಓಕೆ, ಆ ಪೊಲೀಸ್ ಬರೋಕಿನ ಮುಂಚೆ ಯಾವ ಆಕ್ಷನ್ ಕಂಪ್ಲೀಟ್ ಆಗಿದೆ? ಇಲ್ಲಿ ಕಳ್ಳ ಪರಾರಿಯಾಗಿರೋ ಆಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ನಾವ್ ಯಾರಿಗಾದ್ರೂ ಈ ತರ ಕ್ವಶನ್ ಕೇಳಿದಾಗ, ಅವತ್ತೊಬ್ಬ ಕಳ್ಳ ಬಂದಿದ್ನಲ್ಲ, ಏನಾಯ್ತು? ವೆನ್ ದ ಪೊಲೀಸ್ ಅರೈವ್ಡ್, ದ ಥೀಫ್ ಹ್ಯಾಡ್ ಎಸ್ಕೇಪ್ಡ್. ಪೊಲೀಸರು ಬರುವಷ್ಟರಲ್ಲಿ ಆ ಕಳ್ಳ ಪರಾರಿಯಾಗಿದ್ದ. ಓಕೆ, ಆ ಫಸ್ಟ್ಗೆ ಪೊಲೀಸ್ ಬರೋಕಿನ ಮುಂಚೆನೆ ಯಾವ ಆಕ್ಷನ್ ಕಂಪ್ಲೀಟ್ ಆಗಿದೆ? ಇಲ್ಲಿ ಆ ಕಳ್ಳ ಎಸ್ಕೇಪ್ ಆಗಿರೋ ಆಕ್ಷನ್ ಕಂಪ್ಲೀಟ್ ಆಗಿದೆ. ಅಂತಹ ಸಂದರ್ಭದಲ್ಲಿ ಹ್ಯಾಡ್ ಎಸ್ಕೇಪ್ಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, see here, escaped, this is in past participle of the main verb. escaped main verb ಯಾವುದು? escape. V1 form ಅಲ್ಲಿ V2 form ಅಲ್ಲಿ ಏನಾಗುತ್ತೆ? escaped ಆಗುತ್ತೆ. next past participle of the main verb also escaped, right? This is also regular verb. Listen here, ಒಂದು ಘಟನೆ ನಡೆಯುವ ಮುಂಚೆ ಇನ್ನೊಂದು ಮುಗಿದು ಹೋಗಿರುವ ಘಟನೆಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, see here, last one, auxiliary verb have in future tense. Okay, I will, you will, he, she, it will, we will, they will. See here, auxiliary verb have helps to form future perfect tense. See here, what is the structure? The auxiliary verb have in future tense. Okay, future tense ಅಲ್ಲಿ ಬಂದಾಗ will have ಆಗುತ್ತೆ. Okay, plus past participle of the main verb. Let us see the example. I will have dressed up by the time you reach home. So will have ಇದು ಭವಿಷ್ಯತ್ ಕಾಲದಲ್ಲಿ ಮಾಡಿ ಮುಗಿಸುವ ಕ್ರಿಯೆ ಆಗಿದೆ. ಓಕೆ, I will have dressed up by the time you reach home. ನೀನು ಮನೆಗೆ ಬರುವಷ್ಟರಲ್ಲಿ ನಾನು ಏನ್ ಮಾಡಿರ್ತೀನಿ? ಎಲ್ಲ ಬಟ್ಟೆ ಧರಿಸಿ ರೆಡಿ ಆಗಿರ್ತೀನಿ ಭವಿಷ್ಯತ್ ಕಾಲದಲ್ಲಿ. ಓಕೆ, see here, what is this? Past participle of the main verb, dressed, right? ಹಾಗಾದ್ರೆ ಮೇನ್ ವರ್ಬ್ ಏನು? dress. Past simple ಅಲ್ಲಿ ಏನಾಗುತ್ತೆ? dressed. Past participle of the main verb, dressed. Okay, next see the example. You will have finished the homework when I get back. ನಾನು ಹಿಂತಿರುಗಿ ಬರುವಷ್ಟರಲ್ಲಿ ನೀನು ಹೋಮ್ವರ್ಕ್ ಮಾಡಿ ಮುಗಿಸಿರ್ತೀಯಾ ಅಂದಾಗೆ ಫ್ಯೂಚರ್ ಅಲ್ಲಿ. See here, finished past participle of the main verb. What is the main verb? finish. past simple ಅಲ್ಲಿ finished ಆಗುತ್ತೆ. past participle of the main verb ಅಲ್ಲೂ ಕೂಡ finished ಆಗುತ್ತೆ. ಸೊ ಯಾವುದೋ ಒಂದು ಘಟನೆ ನಿಗದಿತ ಸಮಯದೊಳಗೆ ಕಂಪ್ಲೀಟ್ ಆಗಿರೋದನ್ನ ವಿವರಿಸುತ್ತದೆ. ಯಾವುದು? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಯಾರೋ ಒಬ್ರು ಬರುವಷ್ಟರಲ್ಲಿ ಇವರು ಈ ಕೆಲಸನ ಮಾಡಿ ಮುಗಿಸಿರ್ತಾರೆ ಅಂತ ಅರ್ಥ ಭವಿಷ್ಯತ್ ಕಾಲದಲ್ಲಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಫೀಲ್ ಫ್ರೀ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. See you in the next video.